ಫ್ಯಾಮಿಲಿ ಹೈಪ್ ಮಾರ್ಟಿಗೆ ಬಂದಿದ್ವಿ ಗೈಸ್, ಹೋಗೋಣ ಬನ್ನಿ. ಹಿಂಗೆ ಕಟ್ಬೋದು ನಮ್ಮ ಅಣ್ಣ ನೋಡಿ ಕಂಟೆಂಟ್ ಬ್ರೋ 350 ರೂಪಾಯಿ ವಾಚ್ ತಗೊಂಡು ಗೈಸ್. ಇಲ್ಲಿ ಅಂಟರ್ ಗಿವ್ ಅವೇ ಇಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಕಜಾ ಎಂತ ತಲೆ ಐತ್ಲ ನಿಮ್ದು? ಬಂಜಿರೋಪ ಅಂತ ಹೇಳಿ ನಿಂಗಪ್ಪ ನೀವು ಅಂತ ಈ ಕಾರಿಗೆ ನೋಡಿ ಸಡನ್ಲಿ ನಮ್ಮ ಅಣ್ಣನ ಕಾರ್ ಅನ್ಕೊಂಡ್ಬಿಟ್ಟಿನಿ. तुम्हारा प्रमोशन करते हो ब्लॉग में आते तो मैं ನಿನ್ನೆ ಬಿಡಲ್ಲ ಅಣ್ಣ ಏನಾರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಏನಕ್ಕಪ್ಪ ಅಂತಂದರೆ, ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. 5 ದಿನ ಟ್ರಿಪ್ಪಿಗೆ ಹೊಂಟಿದ್ದೀವಿ ಗಾಯ್ಸ್. ಈ ಬ್ಲಾಗ್ ಪೂರ್ತಿ 5 ದಿನ ನಾನೇ ಶೂಟ್ ಮಾಡ್ತಿದ್ದೀನಿ. ಯಾವ ಥರ ಬರುತ್ತೆ ಏನು ಕಮೆಂಟ್ ಮಾಡಿ ಗಾಯ್ಸ್. ವಿಷಯ ಏನಂತಂದರೆ, ನಾವೀಗ ಗಾಡಿ ತೊಳ್ಸೋಕೆ ಹೋಗ್ತಿದ್ದೀವಿ ಪ್ಲಾನಿಂಗ್ ಮಾಡೋಕ್ಕೆ. ಈಗ ಹಂಟರು ನಮ್ಮ ಅಣ್ಣ ಓಡಿಸ್ತಿದ್ದಾನೆ ಬೈಕು. ಈಗ ಹಂಟರ್ ನೋಡಿದ್ರೆ ಫುಲ್ ಯಾವ ರೀತಿ ಗಲೀಜ್ ಆಗಿಬಿಟ್ಟಿದೆ ಫುಲ್ಲು, ಅದಕ್ಕೆ ವಾಶ್ ಮಾಡಿಸ್ಲೇಬೇಕು, ಅದೊಂದು ಗ್ಯಾರಂಟಿ. ಇನ್ನೊಂದು ಲಾಗ್ ನಮ್ಮ ತಮ್ಮ ಮಾಡ್ತಿದ್ದಾನೆ, ಒಂದು 5 ಡೇಸ್ ಮಾಡ್ತಾನೆ ಟ್ರಿಪ್ಪಿಗೆ ಹೋಗಿ. ಯಾವ ರೀತಿ ಇದೆ ಕಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗಾಯ್ಸ್. ನಮ್ಮ ಹಂಟರ್ ಈಗ ಸದ್ಯಕ್ಕೆ ಗಲೀಜಾಗಿದೆ ಗಾಯ್ಸ್. ಇಲ್ಲಿ ನೋಡಿದ ಎಲ್ಲ ಗಲೀಜಾಗಿದೆ, ಎಷ್ಟು ಗಲೀಜಾಗಿದೆ. ನಿನ್ನೆ ಇದು ಟಾಪ್ ಟ್ರ್ಯಾಕ್ಸ್ ಒಂದು ಹಾಕ್ಸ್ಕೊಂಡು ಬಂದಿದ್ದೀವಿ. ಈಗ ಸೀದಾ 2 ಬೈಕ್ ತೊಗೊಂಡು ಗಾಡಿ ವಾಶ್ ಮಾಡೋಕೆ ಹೋಗ್ತಿದ್ವಿ ನಾನು ನಮ್ಮ ಕಾಜಾ ಗಾಯ್ಸ್. ಇಲ್ಲೆಲ್ಲ ಫ್ಯೂಲ್ ಪಂಪ್ಗೆ ಹೋಗಿತ್ತದು ಬೆಳಗ್ಗೆ ಎಲ್ಲ ಟೆಸ್ಟ್ ಮಾಡಿದಾಗ 2 ಲೀಟ್ರ್ ಪೆಟ್ರೋಲ್ ಹಾಕಿ ನೋಡಿದ್ದೆ ಫ್ಯೂಲ್ ಪಂಪ್ ಸೋರ್ದಾಗ. ಈಗ ಸೀದಾ ಮತ್ತೇನು ಸ್ವಲ್ಪ ರಿಪೇರಿ ಕೊಟ್ಟು ತೊಗೊಂಬಂದು ಈಗ ಫೈನಲಿ 2 ಗಾಡಿ ರೆಡಿ ಆಗಿದೆ. ಇಲ್ಲಿಂದ ಸೀದಾ ಬೈಕ್ ವಾಶ್ ಮಾಡ್ಸಕ್ಕೆ ಹೋಗ್ತಿದ್ವಿ. ಸೀದಾ ಅಲ್ಲಿಗೆ ಸಿಕ್ತು ಗಾಯ್ಸ್. ಅಲ್ಲಿ ನಮ್ಮ ಫ್ರೆಂಡ್ ಬರ್ತಿದ್ದಾನೆ ಸಾಯಿ ಅಂತ, ಅಲ್ಲೇ ಸಿಗ್ತೀವಿ. ಫಸ್ಟ್ ಟೈಮ್ ಮಾಡಕತ್ತೀನಪ್ಪ, ಇರೋ ನಿಮಿಷ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಬೈಕ್ ಹೆಂಗೆ ಕಾಣ್ತಿದೆ ನೋಡಿ ಗಾಯ್ಸ್. ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ವಿ. ಸೀದಾ ಇಲ್ಲಿಂದ ಫ್ಯೂಲ್ ಹಾಕ್ಕೊಂಡು ಫುಲ್ ಟ್ಯಾಂಕ್ ಹಾಕ್ಸ್ಬೇಕು. ಆಮೇಲೆ ರಾತ್ರಿಗೆ ಬೈಕ್ ವಾಶಿಗೆ ಹೋಗ್ತಿದ್ವಲ್ಲ, ಸದ್ಯಕ್ಕೆ ಈಗ ಹಾಕ್ಸಿದ್ವಿ ಗಾಯ್ಸ್. ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ ಗಾಯ್ಸ್. ಫೈನಲಿ ಗಾಡಿ ವಾಶ್ ಮಾಡ್ಸಕ್ಕೆ ಬಂದಿದ್ದೀವಿ. ಕಾರ್ಸ್ ಪಾರ್ಕ್ ಬಂದಿದ್ದೀವಿ. ಇಲ್ಲಿ ಅಂಟರ್ ನಿಂದಿರ್ಸಿದ್ದೀವಿ, ಅಲ್ಲಿ NS ನಿಂದಿರ್ಸಿದ್ದೀವಿ ಗಾಯ್ಸ್. ಅದು ಬೆಂಡಾಗಿದೆ, ಶಾಕ್ ಆಗ್ತದಪ್ಪ ನನಗೆ ಗಾಯ್ಸ್. ಇಲ್ಲ ನೋಡಿ, ಎಲ್ಲ ಹೆಂಗೆ ಬೆಂಡಾಗಿದೆ ಗೊತ್ತಿಲ್ಲ, ಯಾರು ಮಾಡಿದಾರೇನೋ ಗೊತ್ತಿಲ್ಲ ಗಾಯ್ಸ್. ಅದು ನೋಡಿ ಗಾಯ್ಸ್, ನಮಗೆ ಗುದ್ದಕ್ಕೆ ಬರೋಕತ್ತಾನಿಲ್ಲ, ಇಲ್ಲ ಕೂತ್ಕೊಂಡಿದ್ದೀವಿ ನಾವು. ಇನ್ನು ಸ್ವಲ್ಪ ಬಿಟ್ರೆ ಆಗ್ಬಿಡ್ತಿತ್ತಲ್ಲ ಭಯಪ್ಪ ನಮಗೆ ಗಾಯ್ಸ್. ಇವನು ನಿನ್ನೆ ಹೇಳಿದ್ದೀನಿ 11 ಗಂಟೆಗೆ ರೆಡಿ ಆಗಲಿ ಅಂತೇಳಿ. ಎಲ್ಲಿ ಬಂದು ಮಗನೇ ಕೊಪ್ಪಳಗೆ ಹೋಗಿ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಬಂದು ಬ್ರೋ 11 ಗಂಟೆಗೆ ಬರ್ತೀನಿ ಅಂತ ಹೇಳ್ದವನು 2:15 ಬಂದ ಬ್ರೋ. ಈ ಕಾರಿಗೆ ನೋಡಿ ಸಡನ್ಲಿ ನಮ್ಮ ಅಣ್ಣನ ಕಾರ್ ಅನ್ಕೊಂಡ್ಬಿಟ್ಟಿನಿ. ಬೆಳಗ್ಗೆಂಡ ಒಂದು 3 ಕಾರ್ ನೋಡಿದ್ದೀನಿ, ಸಡನ್ಲಿ ಅಣ್ಣನ ಕಾರ್ ಅನ್ಕೊಂಡ್ಬಿಟ್ಟಿನಿ. ನಾನು ಹಂಗೆ ಅನ್ಕೊಂಡ್ಬಿಟ್ಟೆ, ಸೇಮ್ ಹಂಗೆ ಐತೆ. ಅಲ್ಲಿ ಸ್ವಲ್ಪ ಗಲೀಜ್ ಬಿಡಾಗಿದೆ, ಹಂಗೆ ಸೇಮ್ ಐತಿ. ಡ್ರೈವರ್ ಹೋಗೋ ಚೇಂಜ್ ಅಷ್ಟೇ. ಶೋಕಿ ಮಾಡ್ತಿದ್ದೆ ನನಗೆ ತೋರಿಸಿ ಆಪೆ ಆಗ್ಬಿಟ್ಟೈತೆ ನೋಡಿ ಗಾಯ್ಸ್. ಕೆಶಿನ ಮಾತಿದ್ದೆ, ನಾನೇ ಏನು ನಾವು ತಗೊಂಡ್ಬಂದಿದ್ದೆ ತಂದೀವಿ, ನಾವಿಬ್ರು ತಂದಿ ಹೋಗಿ. ಇವಾಗ ಗಾಡಿ ಹೊಡ್ಕೊಂಡ್ ಬರಕ ನಾವಿಬ್ರು ಬಡ್ಸಬೇಕಾರ. ನಾನು ವಾಚ್ ಹಾಕೊಂಡಿದ್ದೆ, ಇದು ಉಲ್ಟಾ ಬೀಳುತ್ತೆ. ನಾನು ಹಿಂಗೆ ಅಂದೆ, ಅಂದಿದ್ದಕ್ಕೇನೋ ನಾನು ನೋಡಿದ ತಗ ಲೈವ್ ನೋಡಿದ್ಮೇಲೆ ಹಿಂಗಾಗಿತ್ತು, ಆಫ್ ಆಗಿದೆ. ಹೌದಿಲ್ಲ, ನಿಜ ಹೋಗ್ಬಿಡುತ್ತಾ? ನಿಜವಲ್ಲ ಹೋಗೈತ್ಲೆ, ಆಫ್ ಮಾಡ್ದಂಗಿಲ್ಲ. ಆಫ್ ಮಾಡಿಲ್ಲ, ಅದೇ ಆಫೇ ಆಗಲ್ಲ. ಹಂಗೆ ಅನ್ಕೊಂಡೆ. ಆಮೇಲೆ ನೀನು ನೋಡಿದ್ಮೇಲೆ ವಾಚ್ ವರ್ಕ್ ಆಗೋದು ಬ್ರೋ. 350 ರೂಪಾಯಿ ವಾಚ್ ತಗೊಂಡು ಎಷ್ಟು ಮಾತಾಡ್ತಾರೆ. ಹೌದಾ? ಅಲ್ಲ, ನಾನು ಬರೋಕತ್ತೀನಿ. ಒಂದು ಟಿ ಶರ್ಟ್ ಹಾಕಂದಿ ಅಂದ್ರೆ ಬಿಡೋಲ್ಲ ನಮ್ಮ ಅಣ್ಣ, ಯಾಕಂದ್ರೆ ಅದು ಟ್ರಿಪ್ಪಿಗೆ ಹೋಗಿ ಹಾಕ್ಬೇಕಲ್ಲ. ಇಲ್ಲೇ ನೋಡು ಪಾಯಿಂಟ್ ಗಾಯ್ಸ್. ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಲ್ಲ ಗಾಯ್ಸ್. ನಮ್ದು ಎಂತ ನಕ್ಲಿ ಅಂದರೆ, ಟ್ರಿಪ್ಪಿಗೆ ಹೋಗಿ 15 ದಿನದಿಂದ ನಾನು ನಮ್ಮ ಸಾಯಿ ಪ್ಲ್ಯಾನ್ ಮಾಡಕತ್ತೀವಿ. ಎಕ್ಸಾಮ್ ಅಂತಂದರೆ ನಾಳೆ ಅಂದರೆ ಇವತ್ತು ಬೆಳಗ್ಗೆ ಟೆನ್ಷನ್ ತೊಗೊತೀವಿ ನಾವು. ಬಾ ಆ್ಯಕ್ಚುಲಿ ಅವ್ರು ಇಂಟ್ರೊಡಕ್ಷನ್ ಕೊಟ್ಟಾರ, ಇದು ಗೊತ್ತಾಗಿಲ್ಲ. ಬರೀ ಹೇಳಿ ಫಸ್ಟ್ ಎಕ್ಸಾಮ್ ಆಗ್ಬಿಡೋದು. ಫಿಸಿಕ್ಸಾ? ಯಾರು ಗೊತ್ತಿಲ್ಲ.
ಯಾವುದೋ ಗೊತ್ತಿಲ್ಲ ಅಂಟರ್ ನೋಡಿ, 2 ಅಂಟರ್ ಇದೆ. ಇಲ್ಲೊಂದು ಅಂಟರು ಬ್ಲೂ ಆ್ಯಂಡ್ ವೈಟು ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್. ಇನ್ನ ನೀನು ನಮ್ಮ ಜೊತೆಗೆ ಇರಬೇಕು ಏಮ್ರ, ಇದನ್ನ ಕಮ್ಮಿ. ಇವಾಗ ಟ್ರಿಪ್ಪಲ್ ಐತಿನ ಮಜಾ, ಟ್ರಿಪ್ಪಲ್ ಸಕ್ಕತ್ ಕಾಮಿಡಿನ. ಫಸ್ಟ್ ಟೈಮು ಅದರಲ್ಲಿ ಬೇರೆ ನಂದು ಬ್ಯಾಕ್ ಪೇನ್ ಐತಿ, ಇವನು ಬ್ಯಾಕ್ ಪೇನ್ ಇದೆ. ಇವನಿಗೂ ಬ್ಯಾಕ್ ಪೇನ್ ಐತಿ ಬ್ರೋ. ಇವನು ಏನು ಹಾಕೊಂಬರ್ತಾನಲ್ಲ, ಬ್ಯಾಂಟ್ ಹಾಕೊಂಬರ್ತಾನೆ ಮಾಡ್ತೀನಿ. ಅಲ್ಲ ಗಾಯ್ಸ್, ಇವ್ನು ಬ್ಯಾಕ್ ಪೇನ್ ಹೆಂಗಾಯ್ತಂದ್ರೆ ಇಷ್ಟೇ. ಗೈಸ್ ಫೈನಲಿ ಎಲ್ಲ ಬೈಕ್ ವಾಶ್ ಆಗಿದೆ ಗೈಸ್. ಎನ್ಎಸ್ ಫುಲ್ಲು ಕ್ಲೀನ್ ಆಗಿದೆ. ಈಗ ಟೆಂಪ್ರವರಿ ಮಾಡಿಸಿದ್ದೀವಿ, ನೆಕ್ಸ್ಟ್ ಆಮೇಲೆ ಬಂದು ಡೀಟೇಲ್ ಕ್ಲೀನ್ ಮಾಡಿಸೋದು. ಮೇನ್ ಯೂಟ್ಯೂಬರಿಗೆ ತೋರಿಸಿಲ್ಲ ಅಂದ್ರೆ ಹೆಂಗೆ ಹೇಳ. ಹಾಂ ಗೈಸ್ ಫೈನಲ್ ಎಲ್ಲ ನೋಡ್ರಿ. ಗೈಸ್ ಇಲ್ಲಿ ಗಾಡಿ ತೊಳಸ್ಕೊಂಡ್ ಬಂದಿದ್ದೀವಿ. ಸ್ಟಾರ್ಟು ಏನೋ ಕಿರಿಕಿರಿ ಆಗಕ್ಕೆ ಬಿಡುತ್ತೆ ಗೈಸ್. ನೋಡ್ರಿ ಟಕ್ 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 ಅಂತ ಸೌಂಡ್ ಬರ್ತಿದೆ ಗಾಯ್ಸ್. ಅದು ಕೇಳಿದರೆ ಇಲ್ಲ, ಅದು ಹೊಸ ಈಗ ತೊಳಸಿದೀವಲ್ಲ ಅದು ಬರುತ್ತೆ ಕಾಮನ್ ಅಂತಂದು ಹೇಳಿದ್ದಾರೆ. ಸ್ವಲ್ಪ ಹೀಟ್ ಆಗಬೇಕಂತ, ಹೀಟ್ ಆದರೆ ಆಮೇಲೆ ಕರೆಕ್ಟ್ ಆಗುತ್ತೆ. ಫ್ಯಾಮಿಲಿ ಹೈಪ್ ಮಾರ್ಟಿಗೆ ಬಂದಿದ್ವಿ ಗೈಸ್, ಹೋಗೋಣ ಬನ್ನಿ ಗೈಸ್. ಸೀದಾ ಗೈಸ್ ಕೀನೇ ಮರ್ತುಬಿಟ್ಟು ಗೈಸ್. ನಾನು ಯಾವನಾದ್ರು ರೇಟ್ ಬಿಟ್ಕೊಂಡು ಹೋದ್ರೆ ಹೆಂಗಪ್ಪ, ನಾನು ಕೀನೇ ಮರ್ತುಬಿಟ್ಟೆ ಗೈಸ್. ಗೈಸ್ ಇಲ್ಲಿ ಬ್ರೋ ಅಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಅದಕ್ಕೆ ಬ್ಯಾಕ್ ಕಟ್ಟೋದು ಮಾಡಕ್ಕೆ ಬ್ರೋ ಎಲಾಸ್ಟಿಕ್ ಐತೆ ಅಂತ ನಾಯಿ ಬೆಳೆ ತಗೊಂಡು ಹಿಂಗೆ ಎಲಾಸ್ಟಿಕ್ ಮಾಡಿ ಎಲ್ಲಿಂದ ಬರ್ತದೆ ಎಲ್ಲ ನೋಡಿ ನೀನು ಗೈಸ್. ನೋಡಿ ಬಂಜಿ ರೋಪ್ ಅಲ್ಲ ಬ್ರೋ, ಅಲ್ಲಿ ಇರ್ತಾವ ಕೇಳ್ರಿ ಅವ್ರಿಗೆಲ್ಲಾದ್ರು. ನಿನಗೇನು ಬೇಕು ನೋಡಿ ಮಚ್ಚ, ಬಾ ಇಲ್ಲಿ. ನಿನಗೇನು ಬೇಕು ಶಾಪಿಂಗ್ ನಾನು ಮಾಡ್ತೀನಿ ಬಾ. ಹಾಂ ನಿನಗೇನೋ ಫೇಸ್ ಕ್ರೀಮ್ ಅಂದೆಲ್ಲ ತಗೋಬಾ. ಗೈಸ್ ಕಾದು ಎಷ್ಟು ಬೆಳಗಾಗಿಲ್ಲ ಕಾದ ದೊಡ್ಡಲಾಗ ಮಚ್ಚ. ನನ್ನ ಕಂಟೆಂಟಾಗ 4-5 ದಿನ ರೋಸ್ಟ್ ಆಗೋಣಂದ್ರೆ ನೀನು ಸಾಯಿ ನಮ್ಮ ಅಣ್ಣ ಕಜಾ. ಎಂಥ ತಲೆ ಐತ್ಲ ನಿಮ್ಮದು. ಅಲ್ಲಿ ಬಂಜಿರೋಪ ಅಂತೇಳಿ ನಾಯಿ ಬೆಲ್ಟ್ರಿ ಹುಡುಕಕ್ಕೆ ಹೋಗಿರಲ್ಲ, ಹೆಂಗಪ್ಪ ನೀವು ಅಂತ. ಬಾ ಬ್ರೋ. ಹಾಂ ಕಟ್ಟ ಅಲ್ಲ, ಅದ್ರಾಗ ಹೆಂಗೆ ಕಟ್ತಾವ ನಾನು ನೋಡ್ತೀನಿ. ತಗೊಳ್ಳಿ ಅದನ್ನು. ಯಾವ್ದು ತಗೊಂಡಿ ತಗೊಳ್ಳಿ. ಹಾಂ ಐರೋ ಇದನ್ನು ತಗಂತ. ನಮ್ಮ ಅಣ್ಣ ನೋಡಿ ಕಂಟೆಂಟ್ಗೋಸ್ಕರ ಹೆಂಗೆ ಮಾಡ್ತಾನೆ ಅಂತ. ಆಮೇಲೆ ಇವನಣ್ಣ ಹೊಸ ಇಲ್ಲೇನೈತಲ್ಲ, ಅಲ್ಲಿ ಟ್ರಿಪ್ಪಿಗೆ ಹೋದಾಗ ನಿನಗೆ ನೀರು ಬಾಯಾರಿಗೆ ಆದಾಗ ನೀರು ಕುಡಿಯೋಕೆ ಮುಂಚೆ ಬಸ್ ಇಲ್ಲಿ ಮಿರರ್ ಇದೆ. ನಾನು ಯಾರಪ್ಪ ನಮ್ಮ ಥರ ಇನ್ನೊಬ್ರು ಕಾಣಕತ್ತ. ಇವರೆಲ್ಲ ಹೋದ್ರು ಇವರು. ಇದೇನು ಬ್ರೋ ಮಾಲ ಏನು ದೊಡ್ಡ 5 ಸ್ಟಾರ್ ಮನೆ ಇದ್ದಂಗೆ ಐತಿ. ಆದರೂ ಇದು ಕಡಿಮೆ. ಡಿಮಾರ್ಟಿಗೆ ಹೋಲಿಸಿದ್ರೆ ಇದು ಸಣ್ಣ ಭಾಳ ಕಡಿಮೆ. ಡಿಮಾರ್ಟ್ ಬೇರೆ, ಇದು ಫ್ಯಾಮಿಲಿ ಹೈಪರ್ ಬಜಾರ್ ಬೇರೆ. ಎಷ್ಟು ದೂರ ಇದ್ರು ಎಲ್ಲ ಹುಡ್ಕೊಂಡು ಹೋಗ್ತಾರೆ ಗೊತ್ತಾ. ಅದಕ್ಕೆ ಡಿಮಾರ್ಟ್ ಅಂತ ಹೆಸರು ಕರೆಯೋದು ಬ್ರೋ. ನಾವು ಮನೆ ನಿಲ್ಲಿಸ್ಬೇಕು ಬ್ರೋ. ರವಿಗೆ ಇಂತ ನನಗೆ ರೋಸ್ಟ್ ನೋಡ್ರಿ ಗಾಯ್ಸ್. ಇಲ್ಲ ಗಾಯ್ಸ್ ಇಲ್ಲಿ ಅಂಟರ್ ಗಿವ್ ಅವೇ ಇಟ್ಟಿದ್ದಾರೆ ನೋಡಿ ಗಾಯ್ಸ್. ಇಲ್ಲ ಇದೇನೋ ಹೊಸ ಬ್ಲ್ಯಾಕ್ ಹಳೆ ಮಾಡಲಿದ್ದು 24 ಮಾಡಲಿರ್ಬೇಕಿದು ಗಾಯ್ಸ್. ಅಲ್ಲಿ ಸಿಗಲಿಲ್ಲ. ಇದು ಯಾವುದೋ ಪ್ರೇಮ್ ಆಟೋಮೊಬೈಲ್ಸಿಗೆ ಬಂದಿದೆ ಗಾಯ್ಸ್. ಸಿಗುತ್ತೆ ಇಲ್ಲಿ ಓ ಟೈಮು. ಹಾಂ ಅದು ಮೋಟೂಲ್. ಹಾಂ ಚೈನ್ ಸ್ಪ್ರೇ ಮತ್ತು ಚೈನ್ ಆಯಿಲ್ ಎರಡು ತೊಗೊಂಡು ಅದು ಬೇರೆ, ಇದು ರೋಪ್ ಬೇರೆ ಅಪ್ಪ. ಇದು ರೋಪಾ? ರೋಪ್ ಇಲ್ಲಿ ಸಿಗುತ್ತಾ? ಅಲ್ಲೋ ನನಗೆ ಇದೊಂದು ಮಿನಿ ಹಾರ್ಟ್ ಅಟ್ಯಾಕ್ ಮಾಡಿಬಿಟ್ರು ಮರ ಇವರು. ಇಲ್ಲಿ ಗಾಡಿ ಟಕ್ 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 ಅಂತ ಸೌಂಡ್ ಬರಕತೈತಿ, ಜರ್ಕ್ ಹಿಡಕತೈತಿ. ಅದನ್ನು ಜರ್ಕ್ ಹಿಡಕತೈತ. ಅದು ಈಗ ಗಾಯ್ಸ್ ಈಗ ಹೊಸದಾಗಿ ಫುಲ್ ನೀಟಾಗಿ ವಾಶ್ ಮಾಡೋದಲ್ಲ. ಇದು ಭಾಳ ದಿನ ಆದ್ಮೇಲೆ ವಾಶ್ ಮಾಡೋದು ಎಣ್ಣೆ. ನಾನು ಗೇರ್ ಹಾಕೋದ್ರಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟೇನಾ, ಏನು ಇದಾಗ್ಬಿಡ್ತಾ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಸ್ಟಾಪ್ ಮಾಡಿಬಿಟ್ಟೆ ಯಾರು ನೋಡಕತ್ತಾನ ಅಭ್ಯಾಸ ಆಗೈತಾನ. ಅಲ್ಲ ನೀನು ಹಿಂಗೆ ಹಿಡಿತಲ್ಲ ಕ್ಯಾಮ್ರಾ, ಹಿಂಗೆ ಹಿಡಿ ಬ್ರೋ, ಕರೆಕ್ಟ್ ಹಿಡಿ. ಹಿಂಗೈತೆ ನೋಡು, ಸ್ಟ್ರೇಟ್ ಹಿಡಿ. ಫಸ್ಟ್ ಟೈಮ್ ಮಾಡಕತ್ತೀನಿ. ಅದನ್ನು ಕೇಳಿ ತಿಳ್ಕ ಬೇಡನಲ್ಲ, ನಾವು ಹಿಂಗೆ ಅಭ್ಯಾಸ ಆಗ್ಬಿಟ್ಟಿದ್ದೆ. ಏನದ ಅಭ್ಯಾಸ? ನಿನ್ನ ಬಿಡಲ್ಲ ಅಣ್ಣ, ಇನ್ನ ರೋಸ್ಟ್ ಮಾಡ್ತೀನಿ ಅಣ್ಣ ಇವನ್ನ. ಇದೆಲ್ಲ ಹೇಳ್ಕೊಟ್ಟಿದ್ದೆ ನಾನ್ಲೇ. ಇಲ್ಲ ಅಷ್ಟು ದೊಡ್ಡ ಪ್ರೇಮ್ ಮೊಬೈಲ್ಸ್ ಅಂತಂದಿದೆ. ಇಲ್ಲಿಂದ ಪ್ರತಿಯೊಂದು ಅಲ್ಲಿ ಮಟ್ಟ ಇರೋದು ಇವ್ರದೇ. ಒಂದು ಕಡೆ ಸಿಕ್ತಿಲ್ಲ ಗಾಯ್ಸ್. ಅದು ಏನಂತಾರೆ ಕಜ ಅದಕ್ಕೆ? ಏನು ಬಂಜಿ ರೋಪ್ ಅಂತಾರ? ಅದೇ ಬಂಜಿ ರೋಪ್ ಅಂತಾರೆ ಗಾಯ್ಸ್. ಅದು ಬನ್ನಿ ಹೋಗೋಣ. ಬಂಜಿ ರೋಪ್ ಅಂತ ಇದೆ ಅಂತೆ. ಫೋನ್ ಬಿದ್ದರೆ ಹೆಂಗಪ್ಪ ಇದ್ರೊಳಗೆ? ಭಯ ಬಂಜಿ ರೋಪ್ ಆಯ್ತಾ? ಅದು ಏನು ರೋಪ್ ಅಂತಾರೆ ಅದಕ್ಕೆ? ಬಂಜಿ ರೋಪ್.
ಬ್ರೋ ಅದೇ ಬ್ರೋ. ಓ ಓ ಇದಾ ಬಂಜಿರೋಪ್ಪ ಏನೈತಿ ಯಾರಿಗಿಲ್ಲ ಕನ್ನಡ ಸರಿಗೆ ಬರಲ್ಲ ಗಾಯದಲ್ಲಿ. ಇವನಂದ್ರೆ ಪಲ್ಲೆ ಅಂತ ಇವನು ಹಂಗೆ. ಆ್ಯಕ್ಚುಲಿ ಕನ್ನಡ ಬರೋದು ನನಗೆ ಬರೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಯಾರಿಗೆ ಬರೋಲ್ಲ. ಇವನು ಹಿಂದಿ ಮಾತಾಡ್ತಾನೆ, ನಮ್ಮ ಅಣ್ಣ ನಾವು ಲಂಬಾಣಿ ಮಾತಾಡ್ತೀವಲ್ಲ. ಅವರು ಮರಾಠಿ ಮಾತಾಡ್ತಾರೆ, ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಅವರು. तुम्हारा प्रमोशन करते हो ब्लॉग में आते तो मैं नको क्या ए सबका नाम क्या ಗೈಸ್ ಇಲ್ಲಿ ಎಲೆಕ್ಟ್ರಿಕ್ ವಸ್ತು ಏನೇ ಇದ್ರೆ ಬನ್ನಿ ಗೈಸ್. ಪ್ರೇಮ್ ಮೋಟರ್ಸ್ ಫಸ್ಟ್ ಟೈಮ್ ಒಂದು ಅಂಗಡಿ ಹತ್ರ ಬಂದು ಪ್ರಮೋಷನ್ ಥರ ಮಾಡಕ್ಕಿದ್ದೀವಲ್ಲ. ಆ ಗಾಡಿ ಚೈನ ಸಿಗುತ್ತಾ ಎಲ್ಲಿ ಹೇಳಿ ಎಷ್ಟು ಬರ್ತಿದ್ದು ನೋಡಿ भैया तुम्हारा प्रमोशन किया देखो ऑफर में देना आप में भैया कितना लेते प्रमोशन किया हमारा यूट्यूब पे चैनल है देखो चेक करो आते डेली ब्लॉग्स. कितने सब्सक्राइबर है हमारा 1K40 1500 हाँ 1500 है ಎಷ್ಟು ಇದ್ದಾರೆ ಅಣ್ಣ 1500 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಅವನಿಗೆ ಕಾಲ್ ಸಿಗಲ್ಲ ಗೈಸ್ ನೋಡಿ ಅವನು ಇಲ್ಲ ಆ ಗಾಡಿಗೆ ಕಾಲ್ ಸಿಗ್ತೈತೆ. 5 ದಿನ ಆರಾಮ್ಸೆ ಮಾಡ್ತೀನಿ ಬ್ಲಾಗ್ ನಾನು ಸಕ್ಕತ್ತಾಗಿ ಮಾಡ್ತೀನಿ. ಇಲ್ಲಿ ಬಂದ ನೋಡಿ ಏನು ಲುಕ್ ಕಾಣ್ತಿದೆ ಗೊತ್ತಾ ಗೈಸ್ ಗಾಡಿನ ಏನಣ್ಣ ಮಸ್ತ್ ಲುಕ್ ಆಯ್ತು. ಅಪ್ಪಾಜಿ ಎಲ್ಲ ಕಟ್ತೀನಿ ಅಂತ ಇರ್ಲಿ ಸ್ವೀಟ್ ಗಿಟ್ ಏನೋ ಮಾಡಿಬಿಟ್ಟೆ ಮೊದಲೇ ಇಲ್ಲಿ ಸ್ಕ್ರ್ಯಾಚ್ ಮಾಡೋರು ಬೇಜಾರಾಗೈತೆ ನನಗೆ. ಅಡ್ಜಸ್ಟ್ ಮಾಡ್ಬೇಡ ಬ್ಯಾಡ್ಲೆ ಬ್ರೋ 200-300 ರೂಪಾಯಿ ಬ್ರೋ ಬೆಲ್ಟ್ ಬ್ರೋ. ನಮ್ಮ ಟ್ರಿಪ್ಪಲ್ಲಿ ಏನೇ ಇದ್ರೆ ಹೇಳೋಣ ಬಂದ ಏನಂತಾರೆ ಅದಕ್ಕೆ ಮಾರ್ಗದರ್ಶಕ ಐಡಿಯಾ ಟೆಕ್ನಾಲಜಿಯ ಕೊಡೋಂದ್ರ ಟೆಕ್ನಾಲಜಿಯ. ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ರಜೆ ಕೊಡ್ತಿದ್ದಿಲ್ಲ ಗೈಸ್ ಹಾಸ್ಪಿಟ್ಲಲ್ಲಿ. ನಮ್ಮ ಅಣ್ಣಗೆ ಹೇಳಿದ್ದೀನಿ ಗಜ ಒಂದು 15 ದಿನ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ಏನು ಹೇಳಿನಿ ಒಂದು 4 ದಿನ ಲೀವ್ ತೊಗೊಂಡ್ರೆ ಆಯಿತು ಸರಿ ಆಯಿತು ಹೇಳಿರ್ತೀನಿ ಅಂತ ನನ್ನ ಹಾಸ್ಪಿಟ್ಲಾಗ ಡ್ಯೂಟಿಯಲ್ಲಿ ಒಂದು ವಾರ ಮುಂಚೆ ಹೇಳಿದ್ದೀನಿ. ಆದರೆ ಲೀವ್ ಲೆಟರ್ ಕೊಟ್ಟಿದ್ದಿಲ್ಲ, 4 ಡೇಸ್ ಲೀವ್ ಬೇಕಿತ್ತು. ಇವತ್ತು ಎಲ್ಲಿ ಕೊಡ್ತಿದ್ದಿಲ್ಲ. ನಮ್ಮ ಸೌಮ್ಯಕಾಂತ್ ಇದ್ದಾರೆ, ಅವರು ನರ್ಸಿಂಗ್ ಸ್ಟಾಫ್ ಇನ್ಚಾರ್ಜ್ ಗೈಸ್. ಪಾಪ ಅವ್ರಿಗೆ ಮೇಲಿನ ಪ್ರೆಷರ್ ಇರುತ್ತೆ, ಅದು ಯಾವುದು ಎಡಿಟಿಂಗ್ ಬರ್ತಿದೆ ಅಂತೆ ಗೈಸ್ ಹಾಸ್ಪಿಟಲ್ಲಿ. ಪಾಪ ಅವರು ಕೊಡೋಕೆ ಎದುರ್ತಿದ್ದಾರೆ. ಅದಕ್ಕೆ ನನಗೆ ನಾನು ಬೈಕ್ ಮೇಲೆ ಇದ್ದೀನಿ, ನಾನು ಇವನು ಬಸ್ ಸ್ಟ್ಯಾಂಡಿಂದ ಬಂದನ. ಆದರೂ ಫೈನಲಿ ಕೊಟ್ರಪ್ಪ ಸೌಮ್ಯಕ ಥ್ಯಾಂಕ್ಸ್. ಇದು ಬಿಡೋದು ಹೇಳಿದ್ದೀನಿ, ಎಲ್ಲೂ ಕೊಡೋದು ಅಂತ ಮಾಡಿದ್ದೆ. ಆದರೂ ಅವ್ರ ಮುಂದೆ ಸುಮ್ಮನೆ ನಿಂತು ಮಕ ನೋಡಿ ಅವ್ರು ಹೇಳಿದಾರಂತೆ ರಿಟರ್ನ್ ಮಾಡಿ ಹೋಗ್ಬಿಡ್ರಿ ನೀವು ಅಂತಂದು ಹೇಳ್ಯಾರಂತ. A few moments later. ಅದು ಫ್ಯೂಲ್ ಪಂಪಿಂದ ಏನೋ ಪ್ರಾಬ್ಲಮ್ ಆಗಿ ಮತ್ತೆ ಇನ್ನೊಂದ್ಸಲ ಬಂದಿದ್ದೀವಿ ಗೈಸ್ ಪೆಟ್ರೋಲ್ ಹಾಕ್ಸೋಕ್ಕೆ. ಏನು ಲೋಕಾಜ ಇದು ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ ಪಾಳಿ. ಇದು ಫ್ಯೂಲ್ ಪಂಪಿನ ಪ್ರಾಬ್ಲಮ್ ಬಂತಲ್ಲ, ಮತ್ತೆ ಪೆಟ್ರೋಲ್ ಡ್ರೈ ಆಗಕ್ಕೆ ಬಂದಿತ್ತು. ಅದಕ್ಕೆ ಇನ್ನೊಂದ್ಸಲ ರಿಫಿಲ್ ಮಾಡ್ಸಕ್ಕೆ ಬಂದಿದ್ವಿ. ಏನು ಖಾಲಿ ಆಯ್ತಾ ಪೆಟ್ರೋಲು? ಇಲ್ಲೊಂದು ಖಾಲಿ ಆಯ್ತಾ? ಬ್ಯಾಗ್ ಆಗ್ತಿಲ್ಲ, ಬ್ಯಾಗ್ ಮೇಲೆ ಕಟ್ಟೋಕ್ಕೆ ಒಂದು ಕವರ್ ಬೇಕಿತ್ತು ಗೈಸ್, ರೇನ್ ಕವರು. ಇಲ್ಲಿ ಕೇಳಕ್ಕೆ ಬಂದಿದ್ವಿ, ಇಲ್ಲಿ ಎಲ್ಲಿ ಸಿಗಲ್ಲಂತೆ. ನಾವು ಆಕಾಶಣ್ಣ ನಾವೊಂದು ರೇನ್ ಕೋಟು 1000 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿ, ಇದು 200 ರೂಪಾಯಿ 150 ರೂಪಾಯಿ ಅಂತ ತಗೊಂಡು ಹೋಗಿದ್ರೆ ಆರಾಮಿರುತ್ತಲ್ಲ. 1000 ರೂಪಾಯಿ ನಂದು, 1000 ರೂಪಾಯಿ ಮನೆಗೆ ನೋಡಿದ್ರೆ 400 ರೂಪಾಯಿಗೆ 2 ಅಂತಂದು ಹೇಳ್ಬಿಟ್ಟು ನಾನು ಬಿಡುವ ನಮ್ಮ ಅಣ್ಣ ಅಕ್ಕನಾಗ ಹೆಂಗಂದ್ರೆ ಅಬ್ಬಡಿಯಾ ನೀ ಅಕ್ಕನ ಬ್ಯಾಗ್ ಕವರ್ ಮಾಡ್ಕೊಂಬೋದು ಬ್ರೋ. ಇಲ್ಲಿ 2 ರೇನ್ ಕೋಟ್ ತೊಗೊಂಡಿದ್ದೀವಿ. ಇದೊಂದು ರೇನ್ ಕೋಟು. ನಿನ್ನ ಮಾತಾದ್ರೆ ನಾಳೆ ಬೆಳಗ್ಗೆ ಅಂತಲ್ಲೇ 6 ಗಂಟೆಗೆ ಬೀಳ್ಬೇಕಲೇ. 6 ಗಂಟೆಗೆ ಬೆಳಗ್ಗೆ ಎದ್ದು ಶಿವನೇ ಅಂತ ಹೋಗ್ತೀವಿ. ಅಣ್ಣ ಪ್ರಮೋಷನ್ ಮಾಡ್ತೀವಿ ನಾವು, ನೋಡಿ ಹಾಕ್ಬೇಕು ನೀವು ಕಮ್ಮಿ. ಯೂಟ್ಯೂಬರ್ ನಾವು ಗಾಯ್ಸ್. ಅಣ್ಣ ಹೇಳಿದ್ದಾರೆ ಕಮ್ಮಿ ಮಾಡ್ಕೊಡ್ತೀನಿ ಅಂತ. ನೋಡಿ ಬಾರ್ಗೇನ್ ಮಾಡಿ ಎಷ್ಟು ಕೊಡ್ತಾರೆ ನೋಡೋಣ ಬನ್ನಿ ಗಾಯ್ಸ್. ಅವ್ರು ಎಷ್ಟು ಕೊಡ್ತಾರೆ ಬ್ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ ಗಾಯ್ಸ್. ಇಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ಅಪೋಸಿಟೇ ಇಲ್ಲಿದೆ ನೋಡಿ ಗಾಯ್ಸ್, ಬಂದು ನೋಡಿ ಕಮ್ಮಿ ಮಾಡಿ ತೊಗೊಳ್ರಿ ಗಾಯ್ಸ್. ಇಲ್ಲಿ ಅಣ್ಣ 130ಗೆ ಮಾಡಿ ಒಂದು ಕೊಟ್ಟಿದ್ದಾರೆ. 2 ಸಾವಿರ ಎಷ್ಟಾಗ್ತೈತೆ? 260 ಗಾಯ್ಸ್, ಪರವಾಗಿಲ್ಲ. A few moments later. ಗಾಯ್ಸ್ ಟೀ ತಗೊಂಡು ಬಂದಿದ್ದೀವಿ ಗಾಯ್ಸ್. ಪಾಪ ನಮ್ಮ ಹುಡುಗ ಗಾಯ್ಸ್ ಟೀ ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಚಿಕನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ. ಹೇಳಿ ಡಿಸಪಾಯಿಂಟ್ ಮಾಡಬಾರ್ದಂತ ಗಾಯ್ಸ್. ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಆ ಟ್ರಿಪ್ ಎಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ, ಯಾವ ಲೊಕೇಶನ್ಗೆ ಹೋಗ್ತೀವಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ನೋಡಿ ಗಾಯ್ಸ್. ಎಂಜಾಯ್ ಮಾಡಿ. ಇದು ಸೀಕ್ರೆಟ್ ಆಗಿರುತ್ತೆ ವ್ಲಾಗು, ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ. ನೇಚರ್ ಗೀಚರ್ ಎಲ್ಲ ಸಕ್ಕತ್ತಾಗಿದೆ. ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಸಾಯಿ ಅವರು.
ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಏನು ಕೈಜ ನೀನು ಹೋಗಿಲ್ಲ ಟ್ರಿಪ್ಪಿಗೆ? ಯಾವತ್ತು ಬೈಕ್ ರೈಡ್? ಇಲ್ಲೇ ನಾವು ಜಾಡ್ರಸ್ ಗುಡ್ಡಕ್ಕೆ ಅವ್ರಂತರೂ ಹೋಗಿದ್ದಾರೆ, ನಮ್ಮ ಸಾಯಿ ಅಂತರೂ ಹೋಗಿದ್ದಾರೆ. ಇವನು ಇಲ್ಲಿ ನಮ್ಮ ಕೊಪ್ಪಳ ಬಿಟ್ರೆ ಎಲ್ಲೂ ಹೋಗಿಲ್ಲ ಇವನು. ಗೋವಾಕ್ಕೆ ಹೋಗ್ಯಾ? ಅದು ಯಾರ ಜೊತೆ ಹೋಗ್ಯಾನ ಕೇಳು ಗೋವಾಕ್ಕೆ? ಯಾರ ಜೊತೆ ಹೋಗ್ಯಾನ ಕೇಳು? ಅವ್ರ ಅಜ್ಜಿ ಜೊತೆಗೆ ಹೋಗ್ಯಾನ ಗೋವಾಕ್ಕೆ. ಫಸ್ಟ್ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಹೋಗಿದ್ದು ನಮ್ಮ ಅಜ್ಜಿ ಜೊತೆಗೆ. ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ನೋಡಿ ಕಂಟಿನ್ಯೂಲಿ 300 ಕಿಲೋಮೀಟ್ರ್ ಹೋಗ್ಬೇಕಂತ ನಾನ್ ಸ್ಟಾಪು. ನನ್ನ ಕೈಲಂದ್ರೆ ದೇವ್ರಣಿಗೆ ಆಗ್ತೋ ಇಲ್ಲೋ ದೇವರಿಗೆ ಗೊತ್ತು. ನಮ್ಮ ಮೋಟಿವೇಶನ್ ಎಲ್ಲ ಮಾಡೋರಂದ್ರೆ ಇಲ್ಲಿದ್ದಾರೆ. ನೋಡೋಣ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಟ್ರಿಪ್ ಜೊತೆ ಲಾಗ್ ಮಾಡಿದ್ಯಾ, ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತೇವೆ ನೋಡೋಣ. ಇದೊಂದು ನಮ್ಮ ಅಣ್ಣಗೆ ಹೇಳೋದಾಗ ನೆಕ್ತಾಳ ಬ್ರೋ, ಯಾಕಂದ್ರೆ ನಾನು ಫೋನೆಲ್ಲ ಮಾತಾಡಿನಿ, ಅನ್ಭವಿಸ್ಬಿಟ್ಟಾರೆ ಪಾಪ ಅವರು. ಗೈಸ್ ಇವಾಗ ಅಂದ್ರೆ ಎಲ್ಲ ಬ್ಲೂ ಪ್ರಿಂಟ್ ನಮ್ಮ ಸಾಹೇಬ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಎಕ್ಸ್ಪ್ಲೇನ್ ನಮ್ಮ ತಲೆ ಹೋಗಿದೆ. ಅದು ಇವಾಗ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಸಾಕಾಗಿರಲ್ಲ ಬ್ರೋ. ಏನಿಲ್ಲ, ಈಗ ಅವ್ರ ಜೊತೆ ಹೋಗೋರು ಗಟ್ಟಿ ಇರ್ಬೇಕಷ್ಟೇ. ಕರೆಕ್ಟಾಗಿ ಕಮೆಂಟ್ ಮಾಡಿ. ಒಂದು ಪ್ಲೇಸು ಸಾಹೇಬ್ರು ಹೇಳಿದ್ರು, ಅದೆಲ್ಲ 10th ಬುಕ್ಕಲ್ಲಿ ನೋಡಿದ್ವಿ. ಇವಾಗ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ವಿ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನಂತ. ನಿಂದು ಫಸ್ಟ್ ಟೈಮ್ ಟ್ರಿಪ್ ಅಲ್ಲ? ಫಸ್ಟ್ ಟೈಮ್ ಅಪ್ಪ, ಎಲ್ಲೂ ಹೋಗಿಲ್ಲ ನಾನು ಬ್ರೋ ಬೈಕಲ್ಲಿ ಹೋಗ್ತಿರೋದು, ಅದರಲ್ಲಿ ಫಸ್ಟ್ ಟ್ರಿಪ್ಪು ನಂದಿದು. ಗೈಸ್ ತಮ್ಮನೇಲಿಗೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಫೋಟೋ ತೆಗಿತಿದ್ವಿ. VNC ಕಾಲೇಜ್ ಶಾಪ್ ಹಿಂದ್ಗಡೆ ಗೈಸ್, ಚಿತ್ತವಾಡಿ ಹತ್ರ ತೆಗಿತೀವಿ ನೋಡಿದ್ವಿ ಗೈಸ್. ಫೈನಲಿ ತಮ್ಮನೆಲ್ಲ ಮುಗೀತು ಗೈಸ್. ಈಗ ಟ್ರಿಪ್ಪಿಗೆ ಹೋಗ್ತಿರೋದು 4 ಜನ ಗೊತ್ತಿದೆ ನಮಗೆ. ನಮ್ಮ ಆಕಾಶ್ ಬ್ರೋ ಅವರು, ಮತ್ತು ನಮ್ಮ ಸಾಯಿ ಬ್ರೋ ಅವರು, ಮತ್ತು ನಮ್ಮ ಕಾಜಾ ಬ್ರೋ ಅವರು. ಗೈಸ್ ಫೈನಲಿ ಬಂದು ನಿಂದಿಸ್ತಿದ್ದೀನಿ ಬೈಕ್ನ. ನಾನು ಬಂದ ತಕ್ಷಣ ನಮ್ಮ ತಮ್ಮ ಕಂಡಾಗ ನೋಡಿ ಗೈಸ್, ಅದರಿಂದ ನಾನು ಮಾಡಕತ್ತೀನಿ ವಿಡಿಯೋ ಇವಾಗ. ನೀನು ಮಾಡ್ಲೇಬೇಡ ನಾನು ವಿಡಿಯೋ. ಫೈನಲಿ ಮನೆಗೆ ಬಂದ ತಕ್ಷಣ ನೋಡಿ ಗೈಸ್, ಇಲ್ಲ ಅಮ್ಮ ಹಾಯ್ ಮಾ, ನಾನು ಮಾಡಕತ್ತೀನಿ ವಿಡಿಯೋ ಇವಾಗ. ಹೆಂಗ ಅನ್ಸಕತ್ತೈತಿ ಗಾಯ್ಸ್? ಇಲ್ಲಿ ನೋಡಿ ನಮ್ಮ ಅಣ್ಣ ರೆಡಿ ಆಗಿದ್ದಾನೆ. ಯಾವ ಬಟ್ಟೆ ಹಾಕೋಬೇಕು, ಎಷ್ಟು ಹಾಕಬೇಕು ಸ್ವಲ್ಪ ಹೇಳೋದು. ಇದೇನಾ ಬ್ಯಾಗು? ಇದೇ ಬ್ಯಾಗು. ಗೈಸ್ ಫೈನಲಿ ಬ್ಯಾಗ್ ಬಂದಿದೆ. ಇದು ಇವ್ರದ್ದು ಬ್ಯಾಗ್, NSL ಕೂಡೋದು. ನಮ್ದು ಹಂಟರ್ ಕೂಡೋದು ಈಗ ಸದ್ಯದಲ್ಲೇ ನಮ್ಮ ಬ್ಯಾಗು ನಮ್ದು ಯಾವ ರೀತಿ ಇದೆ ನೋಡಿ ಗೈಸ್, ಯಾವ ರೀತಿ ಇದೆ ಕಮೆಂಟ್ ಕೂಡ ಮಾಡಿ. ಬೇಗ ಬೇಗ ಹಾಕೊಬೋದು ಗೈಸ್. ಇವೆಲ್ಲ ಪ್ರತಿಯೊಂದು ಅದು ಇದು 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 ಸಾಮಾನಿದೆ ಗೈಸ್. ಪ್ರತಿಯೊಂದು ಕಿಟ್ಟು, ಅದು ಡಾಕ್ಯುಮೆಂಟ್ಸ್, ಲುಂಗಿ ಹಿಂಗೆ ಗೈಸ್. ಫೈನಲಿ ಬೈಕ್ನ ಫುಲ್ಫಿಲ್ ಮಾಡಿಸ್ಬಿಟ್ಟಿದ್ವಿ. 2 ಬೈಕ್ನ ಫುಲ್ಫಿಲ್ ಹಾಕ್ಸ್ಬಿಟ್ಟಿದ್ವಿ. ಇಕ್ಕಿದ ಏನಿಲ್ಲ, ಬೆಳಗ್ಗೆ ಎದ್ದು 6 ಗಂಟೆಗೆ ಟ್ರಿಪ್ಪಿಗೆ ಹೋಗೋದಂದ್ರೆ ಬಾಕಿ ಗೈಸ್. ಇಲ್ಲಿ ನೋಡಿ ಹಂಟರ್ದು 119 ಅಲ್ಲ ಸಾರಿ, ಇದು ಹಂಟರ್ದೆ ಬ್ರೋ. ಇದು 1190 NS, 1150 ಹಂಟರ್ ಗೈಸ್. ಫೈನಲಿ 2 ಗಾಡಿಗೆ ಫುಲ್ಫಿಲ್ ಮಾಡಿಸಿದ್ದೀವಿ ಗೈಸ್. ಎಲ್ಲ ಫುಲ್ಫಿಲ್ ಮಾಡಿಸಿದ್ದೀವಿ, ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ವಿ ಫುಲ್ಫಿಲ್. ಫಸ್ಟ್ ಟೈಮ್ ಇದನ್ನು ನಾನು ಇಷ್ಟು ದಿನ ಹಾಕ್ಸ್ಬೇಕಿತ್ತು, ಬಟ್ ಅದು ಬಿಸಿಲುಗಾಲ ಅಂತೇಳಿ ಹಾಕ್ಸಿದ್ದಿಲ್ಲ. ಇವತ್ತು ಫೈನಲಿ ಹಾಕ್ಸಿದ್ವಿ ಟ್ರಿಪ್ಪಿಗೆ ಹೋಗೋರ. NSಗಂತೂ ಆಲ್ರೆಡಿ ಹಾಕ್ಸಿದ್ವಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.